ಇಷ್ಟು ಬೇಗ ಪಾರ್ಟಿ ಚೇಂಜ್ ಮಾಡ್ಬಿಟ್ರಾ? ಯಾಕಮ್ಮ, ನೀವ್ ನಮ್ಮ ಪಾರ್ಟಿಗೆ ಸೇರಲ್ವಾ? ಸರಿ ಬಿಡು, ನಾನೊಬ್ಳೆ ಯಾಕೆ ವಿರೋಧ ಪಕ್ಷ, ನಾನು ಜೈ. ಹಾಗಾದ್ರೆ ನೀವೆಲ್ಲ ಬಾಯಿ ಮುಚ್ಕೊಂಡು ತಂದಿರೋ ವಸ್ತುನ ನೋಡಿ ಖುಷಿ ಪಡಿ. ಹಾಗಾದ್ರೆ ಈ ಉಂಗುರ ಪ್ಯಾಂಟ್ ಶರ್ಟ್ ಎಲ್ಲ ಧೀರಜ್ಗ? ಇನ್ನೇನ್ ನಿಂದು ಅನ್ಕೊಂಡ್ಯಾ? ನಾನು ಮದುವೆಗಾದ್ರೂ ಒಂದು ಪ್ಯಾಂಟ್ ಶರ್ಟ್ ಹಾಕೋಣ ಅಂತಿದ್ದೆ. ಅಪ್ಪ ನಾಳೆ ಮದ್ವೆ ಅಲ್ಲ, ಎಂಗೇಜ್ಮೆಂಟ್. ಸರಿ, ಮದುವೆಗೆ ಹಾಕೋತೀರಿ. ಲೇ, ನಿಂಗಿನ್ನ ಬಜೆಟ್ ಜಾಸ್ತಿ ಆಯ್ತಲ್ಲೇ. ಯಾಕೆ? ಅಮ್ಮ ಚೂಡಿದಾರ್ ತರ್ಬೇಕಲ್ಲ. ಸರಿಗಿದ್ದೀರ ನೀವೆಲ್ಲ. ಅವನೊಬ್ಬ ಆದಿ ಮಾನವ. ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಅವನಿಗೆ ಕಾಮನ್ ಸೆನ್ಸೇ ಇಲ್ಲ. ಮಂದಾರ, ನಿನ್ ಸೆಲೆಕ್ಷನ್ ಸೂಪರ್ ಅಮ್ಮ. ಗಗನ್, ಯಾಕೋ ಇಲ್ಲೇ ನಿಂತಿದ್ಯಾ? ಎಷ್ಟೊತ್ತಾಯ್ತು ನೀನು ಬಂದು? ಈಗ ತಾನೇ ಬಂದೆ ಕಣೆ. ನೀವೆಲ್ಲ ಅಷ್ಟೊಂದು ಸಂತೋಷವಾಗಿದ್ರಲ್ಲ, ನನಗೂ ಖುಷಿ ಆಯಿತು. ಏನು ತರಲೆ ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಯಾಕೋ ಗಗನ್ ಇಷ್ಟು ಲೇಟ್ ಮಾಡಿದೆ? ಅಮ್ಮ, ಅದು ಆಫೀಸಲ್ಲಿ ತುಂಬ ಕೆಲಸ ಇತ್ತು, ಅದಕ್ಕೆ ಲೇಟ್ ಆಯಿತು. ಏನು ಕೆಲಸ ಜಾಸ್ತಿ ಇತ್ತು ಅಂತ ನಮ್ಮ ಹತ್ರನೇ ಸುಳ್ಳು ಹೇಳ್ತಾ ಇದ್ಯಾ? ನೀನ್ ಕೋರ್ಮಂಗ್ಲ ಕಡೆ ಹೋಗಿದ್ದನ್ನ ನಾವೇ ನೋಡಿದ್ವಿ. ಏನಪ್ಪ, ನೀನ್ ನಾಚ್ಕೋತಾ ಇರೋದನ್ನ ನೋಡಿದ್ರೆ ನಿಜವಾಗ್ಲೂ ನೀನ್ ಕೋರ್ಮಂಗ್ಲಕ್ಕೆ ಹೋಗಿದ್ದೆ ಅಂತ ಅನಿಸ್ತಾ ಇದೆ. ಏನು ಅದಕ್ಕೆ ನೋಡಿದ್ಯಾ? ಅವ್ರ ಹತ್ರ ಮಾತಾಡ್ದ್ಯಾ? ಕೋರ್ಮಂಗ್ಲಕ್ಕೆ ಹೋಗಿದ್ದೆ, ಅವಳ ಹತ್ರ ಮಾತಾಡಿದೆ. ಅಣ್ಣ ಅಣ್ಣ, ಅತ್ತಿಗೆ ಹತ್ರ ಏನ್ ಮಾತಾಡ್ದ್ಯೋ ಹೇಳೋ ಪ್ಲೀಸ್ ಕಣೋ. ಏ, ಅದನ್ನೆಲ್ಲ ಹೇಳಕ್ಕಾಗತ್ತೇನೆ? ಬಾಯಿ ಮುಚ್ಕೊಂಡು ಸುಮ್ಮನೆ. ಏನಮ್ಮ ಮಂದಾರ, ನಿನ್ ವಾಯ್ಸ್ ಜೋರಾಗಿ ಬರ್ತಿದೆ. ಏನ್ ಸಮಾಚಾರ? ಸಮಾಚಾರ ಇನ್ನೇನು, ನಾನು ಒಬ್ಳಿದೀನಿ, ನನ್ನ ಬಗ್ಗೆನೂ ಮಾತಾಡಿ ಅಂತ ನಮ್ಗೆಲ್ಲ ಎಚ್ಚರಿಸ್ತಾ ಇದ್ದಾಳೆ ಅಲ್ವೇನ್ರೆ? ಹೌದು ಹೌದು. ಸರಿ ಬಿಡಮ್ಮ, ನಿನ್ ಬಗ್ಗೆನೂ ವಿಚಾರಿಸ್ಕೋತೀವಿ. ಗಗನ್, ನಮ್ ಭಾವ ಸಿಕ್ಕಿದ್ರಾ? ಮಂದಾರನ್ ಬಗ್ಗೆ ವಿಚಾರಿಸಿದ್ರು ತಾನೇ? ನಾಚಿಕೆ ನೋಡ್ ನಾಚಿಕೆ. ಗಗನ್ ಏನ್ ಹೇಳ್ತಾನೋ ಅಂತ ಕಳ್ಳಿ ತರ ನೋಡ್ತಾ ಇದ್ಯಾ? ಗಗನ್, ನಮ್ ಭಾವ ಏನ್ ಹೇಳಿದ್ರು ಅಂತ ಬೇಗ ಹೇಳ್ಬಿಡಪ್ಪ, ಇಲ್ಲ ಅಂದ್ರೆ. ಇಲ್ಲ ಕಣೆ, ನಾನು ಮನೆಗೆ ಹೋದಾಗ ಧೀರಜ್ ಮನೇಲಿರಲಿಲ್ಲ. ಮನೇಲಿ ಇಲ್ದಿದ್ರೆ ಏನಂತೆ, ಅವನ ಮನಸ್ಸು ತುಂಬ ಇವಳೇ ತುಂಬಿಕೊಂಡಿರ್ತಾಳೆ ಅಲ್ವೇ ನಮ್ಮ ಮಂದಾರ? ಹಾ ಗಗನ್, ದಾಮಿನಿ ನಿನ್ನ ಚೆನ್ನಾಗಿ ನೋಡ್ಕೊಂಡ್ಲಾ? ಹೂನಪ್ಪ, ತುಂಬ ಚೆನ್ನಾಗಿ ನೋಡ್ಕೊಂಡ್ಲು, ಬಹಳ ಚೆನ್ನಾಗಿ ಮಾತಾಡ್ಸಿದ್ಲು, ತುಂಬ ಉಪಚಾರ ಮಾಡಿದ್ಲು. ನನಗಿವತ್ತು ತುಂಬ ಖುಷಿಯಾಗಿದೆ. ಈ ದಿನನ ನನ್ನ ಜೀವನದಲ್ಲೇ ಮರೆಯೋಕ್ಕಾಗಲ್ಲ. ಅವು ಯಾರು? ನನ್ನ ತಂಗಿ ಮಗಳು, ಎಲ್ಲ ಅವಳ ಗುಣನೇ. ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ? ಏನಿದು ಎಲ್ಲ ಸಂತೋಷದಲ್ಲೇ ಹೊಟ್ಟೆ ತುಂಬಿಸ್ಕೊಳ್ತಿರೋ ಆಗಿದೆ. ಬನ್ನಿ, ಎಲ್ಲ ಎತ್ತಿಟ್ಟು ಬನ್ನಿ, ಊಟಕ್ಕೆ ಬಡಿಸ್ತೀನಿ. ತೆಗೆದಿಡೆ ಈ ಬಾಕ್ಸ್ನ. ಬನ್ನಿ, ಎಲ್ಲ ಬೇಗ ಬನ್ನಿ. ನೋಡು, ಮನುಷ್ಯನಿಗೆ ಊಟ ಇಲ್ಲ ಅಂದರೆ ಯಾರ ಹತ್ರ ಹೋಗಿ ಕೇಳಿದ್ರೆ ಊಟ ಹಾಕ್ತಾರೆ, ಬಟ್ಟೆ ಇಲ್ಲ ಅಂದರೆ ಬಟ್ಟೆ ಕೊಡ್ತಾರೆ. ಆದರೆ ಈ ಮಾನ ಮರ್ಯಾದೆ ಅನ್ನೋದಿದೆಯಲ್ಲಪ್ಪ, ಅದು ಯಾರೂ ಕೊಡಲ್ಲ. ನಮ್ಮ ಹತ್ರ ಇರೋದನ್ನ ನಾವೇ ಕಾಪಾಡ್ಕೊಳ್ಬೇಕು. ಹೌದಪ್ಪ, ನಿನಗೆಲ್ಲರೂ ಬಟ್ಟೆ ಕೊಡ್ತಾರೆ, ಊಟ ಕೊಡ್ತಾರೆ, ನನಗೆ ಯಾರು ಏನು ಕೊಡಲ್ಲ. ಅದೇನೋ ಹೇಳ್ದಲ್ಲ ನೀನು, ಮಾನ ಮರ್ಯಾದೆ, ಅದನ್ನೆಲ್ಲ ಬಿಟ್ಟು ನಾನು ನನ್ನ ಹೊಟ್ಟೆನ
ತುಂಬಿಸ್ಕೊತಾ ಇದ್ದೀನಿ. ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೋಸ್ಕರ ಎಲ್ಲರೂ ನಿನ್ನಾಗೆ ಕೆಟ್ಟ ಕೆಲಸ ಮಾಡ್ತಾರಾ? ಅದೇ ತಪ್ಪು. ಎಲ್ಲರೂ ಅದೇ ಕೆಲಸ ಮಾಡಲ್ಲ, ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾರೆ. ಅದರಲ್ಲಿ ನಾನು ಆ ಕೆಲಸ ಆರಿಸ್ಕೊಂಡಿದ್ದೀನಿ. ನೀನು ಆರಿಸ್ಕೊಂಡಿರೋ ಕೆಲಸಕ್ಕೆ ಯಾಕೆ ಒದೆ ಬಿತ್ತು ಅಂತ ಇವತ್ತು ನಿನಗೆ ಗೊತ್ತಾಗಿರ್ಬೇಕಲ್ವಾ? ಲೋ ನನ್ನ ಮಗನೇ, ಒದೆ ತಿಂದರೇ ನಾನು ಸುಮ್ಮನೆ ಇರ್ಬೇಕಾರೆ ನೀನು ಯಾಕೋ ಒದ್ದಾಡ್ತೀಯ? ಯಾಕೆ ಅಂದರೆ ನಾನು ನಿನ್ನ ಮಗ ಅಂತ ಅನ್ನಿಸ್ಕೊಂಡಿದ್ದೀನಲ್ಲ. ಎಲ್ಲರೂ ನಿಮ್ಮಪ್ಪ ಯಾಕೆ ಆ ಒದೆ ತಿಂತಾ ಇದ್ದಾರೆ ಅಂತ ನನ್ನ ಕೇಳಿದಾಗ ಉತ್ತರ ಕೊಡೋಕ್ಕಾಗದೆ ಎಷ್ಟು ಒದ್ದಾಡಿದ್ದೀನಿ ಗೊತ್ತಾ? ನಿನ್ನಿಂದಾಗಿ ಇವತ್ತು ನನಗೆ ಎಷ್ಟು ಅವಮಾನ ಆಯಿತು ಗೊತ್ತಾ? ಒದೆ ತಿಂದು ನನಗೆ ಅವಮಾನ ಅನ್ನಿಸ್ಲಿಲ್ಲ, ಏನೋ ಸನ್ಮಾನ ಮಾಡಿದ್ದಾರೆ ಅನ್ಕೊಂಡಿದ್ದೀನಿ. ನಿನ್ನ ಜನ್ಮಕ್ಕೆ ನಾಚಿಕೆನೇ ಆಗೋದಿಲ್ವಾ? ಇವತ್ತು ನಡೆದ ಘಟನೆ ನೋಡಿದ್ದಂಗೆ ಎಷ್ಟು ನೋವಾಗ್ತಿದೆ. ಹೋಗ್ಲಿ, ನೀನು ಯಾಕೆ ಈಗ ನಡ್ಕೊಳ್ತಾ ಇದೆಯಾ? ಯಾಕೆ ಅಂದರೆ ಹೊಟ್ಟೆಪಾಡು ಕಣ, ಹೊಟ್ಟೆಪಾಡು. ಇನ್ಮೇಲೆ ನಿನ್ನ ಮನೆ ಬಿಟ್ಟು ಎಲ್ಲೂ ಹೋಗ್ಬೇಡ, ನೀನು ಮನೇಲೇ ಇರೋ. ನಾನು ದುಡ್ಕೊಂಡು ಬಂದು ನಿನ್ನನ್ನು ಸಾಕ್ತೀನಿ. ಏನು? ನೀನು ದುಡ್ಕೊಬಂದು ನನ್ನನ್ನು ಸಾಕ್ತೀಯ? ಹೋಗೋ ಲಂಗಡ ನನ್ನ ಮಗನೇ, ನೀನು ದುಡ್ದು ನಿನ್ನನ್ನು ಸಾಕೋದನ್ನ ನೋಡ್ಕೋ. ನಾನು ಸಾಕೊಳ್ದೆ, ನೀನು ಸಾಕ್ತಾ ಇದೆಯಾ? ನೋಡು, ನೀನು ನನ್ನನ್ನು ಸಾಕದೇ ಇದ್ರೂ ಪರವಾಗಿಲ್ಲ, ಎಲ್ಲರೂ ಮಧ್ಯೆ ನನ್ನನ್ನು ನೆಮ್ಮದಿಯಾಗಿರೋದಕ್ಕೆ ಬಿಡು. ನಿನ್ನ ನೆಮ್ಮದಿಗೆ ಏನಾಗಿದ್ದು? ಒಳ್ಳೆ ಊರಿಗೆ ಬಿಟ್ಟು ದಂಡಾಗೆ ಚೆನ್ನಾಗಿ ತಿನ್ಕೊಂಡು ಮೈ ತುಂಬಿಸ್ಕೊಂಡಿದೀಯ. ನಾನು ಏನು ತಿಂದಲೆ ಸ್ವರ್ಗೋಗ್ಬಿಟ್ಟಿದ್ದೀನಿ. ಜೀವನ ಅಂದರೆ ಬರೀ ಊಟ ತಿಂಡಿ ಅಷ್ಟೇ ಅನ್ಕೊಂಡಿದ್ಯಾ? ಬೇರೆ ಏನು ಇಲ್ವಾ? ನನ್ನ ಮಗ, ಈಗ ನೀನು ನನ್ನ ದಾರಿಗೆ ಬಂದೆ. ಅದೇನು ಹೇಳ್ದಲ್ಲಪ್ಪ, ಜೀವನ ಅಂದರೆ ಊಟ ತಿಂಡಿ ಮಾತ್ರ ಅಲ್ಲ, ಅದೇನೋ ಇದೆ ಅಂದಲ್ಲ. ನಾನು ಮದುವೆ ಪ್ರಯತ್ನ ಮಾಡಕ್ಕೆ ಹೋಗಿ ಈ ಥರ ಹೊಡ್ತಾ ತಿನ್ಕೊ ಬಂದೆ. ಅದೇನಾಯ್ತು ಅಂತ ಸರಿಯಾಗಿ ಬಿಡಿಸಿ ಹೇಳು. ಆಯ್ತಪ್ಪ, ನೀನು ಕೇಳಿದಕ್ಕೋಸ್ಕರ ಹೇಳೇ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ಆಮೇಲೆ ಅದೇನಾಯ್ತು ಇದೇನಾಯ್ತು ಅಂತ ಕೇಳಕ್ಕೆ ಹೋಗ್ಬೇಡ. ಏನಾಯ್ತು ಅಂದರೆ, ಹಲೋ, ಜೆಂಟ್ಲ್ಮನ್ ಜನಾರ್ದನ್ ಸ್ಪೀಕಿಂಗ್. ಹಾಂ, ಓ ಅಮೇರಿಕಾದಿಂದ ಅಲೆಕ್ಸಾಂಡರ್. ಹೇಗಿದೆಯಾ? ಹಾಂ 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 15 ಕ್ರೋಸ್ ಆಗುತ್ತೆ. ಹಾಂ, ಇಲ್ಲ, ನಾನು ಆಮೇಲೆ ಫೋನ್ ಮಾಡ್ತೀನಿ, ಹಾಫ್ ಆನ್ ಅವರ್. ಓಕೆ ಓಕೆ. ನಾವು ಬಂದಿರೋದು ಹೆಣ್ಣು ನೋಡೋಕ್ಕೋಸ್ಕರ, ಇವರೆಲ್ಲ ಯಾಕೆ ಹಿಂಗೆ ಗುರಾಯಿಸ್ತಾವ್ರೆ? ಈಗ ಗುರಾಯಿಸ್ತಾ ಇದ್ದಾರೆ, ಸ್ವಲ್ಪ ಯಾಮಾದ್ರೆ ಗುನ್ನ ಹಾಕ್ತಾರೆ. ನಾವು ಮನೆಗೆ ಹೋಗಲ್ಲ, ಸೀದಾ ಅರ್ಚನೆ ರೇಟ್ಗೆ ಹೋಗ್ಬೇಕಾಗುತ್ತೆ. ಹುಡುಗಿ ನೋಡೋಕೆ ಇಲ್ಲ, ನಿನ್ನ ಹೆಣ ಸುಡೋಕೆ. ಅಲ್ಲಿ ಕೂತಿರೋ ಯಾರು ಗೊತ್ತಾ? ಯಾರಿವನು? ಏ, ಬೆಂಗಳೂರಿಗೆ ದೊಡ್ಡ ರೌಡಿ, ಹೆಸರು ಗಂಟಿ ಅಂತ. ಹುಡುಗಿ ಚಿಕ್ಕಪ್ಪ. ನಮ್ಮ ಚಿಕ್ಕಪ್ಪ ಅಲ್ವಲ್ಲ? ಸ್ವಲ್ಪ ಮೇಂಟೈನ್ ಮಾಡಲಿ, ಹುಡುಗಿ ಅಪ್ಪ ನೋಡ್ತಾ ಇದ್ದಾನೆ. ಹೌದು, ಇಷ್ಟೊತ್ತಾಯ್ತು, ಇನ್ನೂ ಏನು ಬರಲೇ ಇಲ್ಲ. ಹಾಂ, ಏನಾಗಿ ನೋಡ್ತಾ ಇದೀಯಾ? ಹುಡುಗಿ ಅಲ್ಲ, ಹುಡುಗಿ ತಾಯಿ. ಹುಡುಗಿ ತಾಯಿನೇ ಇಷ್ಟು ಚೆನ್ನಾಗಿರ್ಬೇಕಾದ್ರೆ ಹುಡುಗಿ ಹೆಂಗಿರಬೇಕು? ಯಾರಾದ್ರೇನು ಗುರು, ನನ್ನ ಜೀವನದಲ್ಲಿ ಮದುವೆ ಅಂತ ಮಾಡ್ಕೊಂಡ್ರೆ ನನ್ನ ಜನ್ಮ ಸಾರ್ಥಕ ಆಯಿತು. ನೀನು ಈ ರೀತಿ ಆತರ್ಗೆಟ್ಟ ಆಂಜನ್ ಥರ ಆದರೆ ಮದುವೆ ಮಾಡಲ್ಲ, ತಿಥಿ ಮಾಡ್ತಾರೆ. ಏನಪ್ಪ ಇದು, ಉಪ್ಪಿಟ್ಟು ಕೇಸರಿ ಬಾತ್ ಹಿಂಗೆ ಗಬಗಬನೆ ತಿನ್ಬಿಟ್ಟ ಅಂತ ಬೇಜಾರು ಮಾಡ್ಕೊಬಿಡಿ. ಅದೇನಾಯ್ತಪ್ಪ ಅಂದರೆ, ನಾವು ದಾರಿಯಲ್ಲಿ ಬರ್ಬೇಕಾದ್ರೆ ಒಬ್ಬರು ಶಾಸ್ತ್ರಿ ಸಿಕ್ಕಿದ್ರು. ಅವ್ರು ಏನು ಹೇಳಿದ್ರಪ್ಪ ಅಂದರೆ, ಆ ಮನೇಲಿ ಹುಡುಗಿ ನೋಡೋಕೆ ಮುಂಚೆ ಏನು ಕೊಟ್ಟರು ತಿನ್ಬಿಡು ಅಂತ ಹೇಳಿದ್ದಾರೆ, ಇಲ್ಲಾಂದರೆ ಸಂಬಂಧ ಉಳಿಯಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಮ್ಮ ಹುಡುಗ ಎಲ್ಲಿ ಸಂಬಂಧ ಉಳಿಯಲ್ಲ ಅಂತ ಆತ ಗಬಗಬನೆ ತಿನ್ಬಿಡ್ತಾ ಇದ್ದಾರೆ ಅಷ್ಟೇ. ನಿಜ,
ಇಲ್ಲಿವರೆಗೂ ತಿಂದಿದ್ದಾಯ್ತು, ಕುಡಿಯೋಕ್ಕೇನಾದ್ರೂ ಕೊಡಂಗಿದ್ರೆ ಈಗಲೇ ಕೊಟ್ಬಿಡಿ ಅಲ್ವಾ? ಒಂದು ನಿಮಿಷ ತಗೊಬಂದ್ಬಿಡ್ತೀನಿ. ಸರಿ. ಇನ್ನು ಹುಡುಗಿನ ಕರ್ಸ್ಬಿಟ್ರೆ ಹುಡುಗಿ ನೋಡೋ ಶಾಸ್ತ್ರ ಮುಗಿಸ್ಬಿಡ್ಬೋದು. ಒಂದು ನಿಮಿಷ. ಹೆಣ್ಣು ನೋಡಿದಾಯ್ತಲ್ಲ, ನಾವಿನ್ ಬರ್ತೀವಿ. ಗಂಡಿನ ಅಭಿಪ್ರಾಯ ತಿಳ್ಕೊಂಡು ಇನ್ನೆರಡು ಮೂರದಲ್ಲಿ ತಿಳಿಸ್ತೀವಿ. ಅಭಿಪ್ರಾಯ ತಿಳ್ಕೊಳ್ಳೋಕೆ 2-3 ದಿನ ಯಾಕೋ, ಈಗಲೇ ಹೇಳ್ಬಿಡ್ತೀನಿ. ನಿಮ್ಮ ಹುಡುಗಿ ನನಗೆ ಸಂಪೂರ್ಣ ಒಪ್ಪಿಗೆ ಇದೆ. ಅದು ನಿಮ್ಮ ಅಭಿಪ್ರಾಯ ತಿಳಿದ್ರು ಸಾಲದು, ಹುಡುಗಿ ಅಭಿಪ್ರಾಯ ತಿಳ್ಕೊಬೇಕು. ನನಗೂ ಸಂಪೂರ್ಣ ಒಪ್ಪಿಗೆ ಇದೆ. ಇನ್ನಾಗ್ತಾಡ ಮಾತುಕತೆ ಮುಗಿಸ್ಬಿಡೋಣ. ಪಾಪ ಅವ್ರನ್ನ ಯಾಕೆ ತಡೀತೀರಾ? ಹೆಣ್ಣು ಗಂಡು ಇಬ್ಬರೂ ಒಪ್ಕೊಂಡಿದ್ದಾರೆ. ಒಂದು ಒಳ್ಳೆ ದಿನ ನೋಡಿ ನಿಶ್ಚಿತಾರ್ಥ ಇಟ್ಕೊಂಡು ಮಾತುಕತೆ ಮುಗಿಸ್ಬಿಡೋಣ. ಹಾಗೆ ಆಗಲಿ, ನಾವಿನ್ ಬರ್ತೀವಿ. ಏನಾಗಿ ನೋಡ್ತಾ ಇದ್ದೀರಾ? ಗಣೇಶನ ವಿಗ್ರಹ ಭಾಳ ಚೆನ್ನಾಗಿದೆ. ಆದಷ್ಟು ಬೇಗ ನಿಮ್ಮ ಮಗಳ ಜೊತೆ ನನಗೆ ಮದುವೆ ಮಾಡ್ಕೊಳ್ಳೋ ಭಾಗ್ಯ ಸಿಕ್ಕಲಿ ಅಂತ ಆ ದೇವರನ್ನು ಬೇಡ್ಕೋಬೇಕು ಅನ್ನೋ ಆಸೆ. ಅದು ನೀವು ಪರ್ಮಿಷನ್ ಕೊಟ್ಟರೆ. ಅದಕ್ಕೇನಂತೆ, ಧಾರಾಳವಾಗಿ. ಅಪ್ಪ ಗಣೇಶ, ಶ್ರೀ ಗಣೇಶ ಶ್ರೀ ಗಣೇಶ ಶ್ರೀ ಗಣೇಶ ರಕ್ಷಮ. ಸರಿ ಬರೋಣ. ಧಾರಾಳ ಬಗ್ಗೆ ಸ್ವಲ್ಪ ನಿಲ್ಲಿ, ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿದೆ. ಬನ್ನಿ. ಇವ್ರ ಜೊತೆನಾ? ಇವ್ರ ಜೊತೆ ಕರ್ಕೊಂಡು ಹೋಗಿ. ಬನ್ನಿ. ಮನದಾಸೆ ದೂಡಿದ ಬಯಕೆ. ಈ ಕರ್ಕೊಂಡಿದ್ದಲ್ಲ ಗಂಡು ಒಳ್ಳೆನಾ? ಸರ್ ಅಪ್ರಂಜಿ ಸರ್, ಚಿನ್ನಂತ ಹುಡುಗ. ಬಹಳ ಯಾಕಣ ಹೊಡಿತಾ ಇದ್ಯಾ? ಇವ್ರು ಕರ್ಕೊಂಡ್ಬಂದಲ್ಲ ಗಂಡು ಚಿನ್ನ ಸರ ಕದ್ಬಿಟ್ಟ. ಹೌದಾ? ಬಡಿ ಏನವನು ಸರಿ ಇಲ್ಲ ಅಣ್ಣ. ಪೋಟೆಂಟಿನ ಮಗ, ಕಳ್ಳನ ಮಗ, ಸುಳ್ಳು ಮಗ, ಎಲ್ಲ ಏನೋ ನಾನು ಕಾಸು ಸಗಂಗ್ ಮಾಡ್ಬಿಟ್ಟೆ. ತಪ್ಪ ಮಾಡಲ್ಲ ಅಣ್ಣ. ಮಧುಮನ್ ಸರ್, ಹಂಚಿದಾರ್ದವ್ರದ್ದು ಯಾಕೆ ಕಾಯೋದು ಅಂತ ನಿಮ್ ಬ್ರೋಕರ್ ಜೊತೆ ಒಂದ್ ರೌಂಡ್ ಮಾತುಕತೆ ಆಗಿದೆ. ವೆರಿ ಗುಡ್. ನೀವು ಬಂದ್ರೆ ರೌಂಡ್ ಮಾತುಕತೆ ಮುಗಿಸ್ಬೋದು ಸರ್. ಸೊ ನಾನು ಟೈಮ್ ಇಲ್ಲ, ಬೇಗ ಮುಗಿಸ್ಬಿಡಿ. ಬೇಗ ಮುಗಿಸ್ಕೊಡ್ತೀವಿ, ಬನ್ನಿ ಸರ್. ಕಮಾನ್. ಚಿಂಗಿ ಮಾತುಕತೆ ಎಲ್ಲ ಮುಗಿತಾ? ಮಾತುಕತೆ ಎಲ್ಲ ಮುಗಿದಿದೆ. ಮದುವೆ ಯಾಕೆ ನಿಧಾನ ಮಾಡಬೇಕು, ಇವತ್ತೇ ಮಾಡಿ ಮುಗಿಸ್ಬಿಡ್ಬೇಕಂತ ನಾವು ತೀರ್ಮಾನ ಮಾಡ್ಕೊಂಡಿದ್ವಿ. ವೆರಿ ಗುಡ್, ಮಾಡಿ. ನಮ್ಮ ಸಂಪ್ರದಾಯ ಪ್ರಕಾರ ಮದುವೆ ಗಂಡಿಗೆ ಚಿನ್ನ ಸರ ಆಗ್ಬೇಕು. ಹಾಕಿ. ಅದು ತಮ್ಮ ಹತ್ರ ಇದೆಯಲ್ಲ. ಗ್ಲಾಸ್ ಬೇರೆ ಕೇಳು, ಎಲ್ಲೇಟಿದ್ ಹೇಳು. ಏನ್ ಹೆಣ್ಣ? ಹೇಳು, ಎಲ್ಲ ಇಟ್ಟಿದ್ಯಾ? ಈ ವಯಸ್ಸಿನಲ್ಲಿ ಇದೆಲ್ಲ ಬೇಕಿತ್ತಾ? ಈ ವಯಸ್ಸಿನಲ್ಲದ ಇದ್ರೆ ಮುದುಕ ಆದ್ಮೇಲೆ ಪ್ರಯತ್ನ ಮಾಡಕ್ಕಾಗತ್ತನೋ? ಈಗೇನು ನಿನ್ನ ಯುವಕ ಅನ್ಕೊಂಡಿದ್ಯಾ? ಹೋಗಿ ಕನ್ನಡಿಲಿ ಮುಖ ನೋಡ್ಕೋ. ಕನ್ನಡಿ ನೋಡಿದ್ಮೇಲೆನೆ ಕಣೋ ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದು. ಯಾಕೆ? ಕನ್ನಡಿ ಏನಾರು ನಿನ್ಗೆ ಇನ್ನೊಂದು ಮದುವೆ ಮಾಡ್ಕೊಂತ ಹೇಳ್ತಾ? ಇನ್ನೊಂದು ಮದುವೆ ಮಾಡ್ಕೊ ಅಂತ ಹೇಳಿಲ್ಲ ಕಣೋ ನನ್ನ ಮಗನೇ. ಬಿಳಿ ಮೀಸೆ ಗಡ್ಡ ಬಂದು ವಯಸ್ಸಾಗೋಯ್ತು. ಇನ್ನು ಎಷ್ಟು ದಿನ ಈ ಥರ ತಿನ್ಕೊಂಡು ಬಂಡವಾಳ ಬಾಳ್ತೀಯ? ಈಗೇನೋ ನಿನಗೆ ಯೌವನ ಇದೆ. ಸ್ವಲ್ಪ ದಿವಸ ಆದ ನಂತರ ನಿನ್ನ ನೋಡ್ಕೊಳ್ಳೋರು ಯಾರು ಅಂತ ಎಚ್ಚರಿಸ್ತು. ಅದಕ್ಕೆ
ಹೆಣ್ಣಿನ ಕಡೆ ಅವ್ರನ್ನ ಏಮಾರಿಸಿ ಮದುವೆ ಮಾಡ್ಕೋತೀನಿ ಅಂತ ಹೋಗಿ ನಿನ್ ಕಂತ್ರಿ ಬುದ್ಧಿಯಿಂದ ಒದೆ ತಿನ್ಕೊಂಡು ಬಂದಿದ್ಯಲ್ಲ ನಿನ್ ಜನ್ಮಕ್ಕೆ ನಾಚಿಕೆನೇ ಆಗೋದಿಲ್ವಾ? ನನಗೆ ಯಾಕೋ ನಾಚಿಕೆ ಆಗಬೇಕು? ನಾನು ಗಂಡಸು ಕಣೋ. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತ ಹೇಳಿದ್ದಾರೆ. 1000 ಸುಳ್ಳು ಹೇಳಿ ಮದುವೆ ಮಾಡು ಅಂತಾರೆ. ಆದ್ರೆ ನಿನ್ನ ಹಾಗೆ ಯಾರು ಮದುವೆ ಮಾಡ್ಕೋತೀನಿ ಅಂತ ಹೇಳಲ್ಲ. ಹೌದಪ್ಪ, ನನ್ನಂತನ ಹಾಗೆ ಹೇಳಲೇಬೇಕು. ಯಾಕೆಂದ್ರೆ ಮದುವೆ ಮಾಡ್ಕೊ ಅಂತ ಹೇಳೋರು ಯಾರು ಇಲ್ವಲ್ಲ. ಪಾಪ ಪುಣ್ಯಾತ್ಕಿತಿ ನಿನ್ನ ಹೆತ್ತುಬಿಟ್ಟು ನನ್ನ ಒಂಟಿಯಾಗಿ ಬಿಟ್ಟು ಹೊರಟೋದ್ಲು. ಅವತ್ತಿಂದ ನಾನು ನಿನ್ನ ಜೊತೆ ಬ್ರಹ್ಮಚಾರಿಯಾಗೇ ಇದ್ದುಬಿಟ್ಟೆ. ಅಲ್ಲ ಕಣೋ ನನ್ನ ಮಗನೇ, ಮೂತಿ ಮೇಲೆ ನೆಟ್ಟಿಗೆ ಮೀಸೆ ಬಂದಿಲ್ಲ, ನನಗೆ ಬುದ್ಧಿ ಹೇಳಕ್ ಬಂದ್ಬಿಟ್ಟಲ್ಲ. ನಿನ್ಗೆ ಮುಖದ ಮೇಲೆ ಕ್ಲೀನಾಗಿ ಮೀಸೆ ಬೆಳೆದ್ರು ದೊಡ್ಡವನು ಅಂತ ಅನ್ನಿಸ್ಕೊಂಡ್ರು ಇಲ್ಲಿ ತನಕ ಯಾವುದು ಒಳ್ಳೆ ಕೆಲಸ ಮಾಡಿಲ್ವಲ್ಲ, ಅದಕ್ಕೇನೆ ಬುದ್ಧಿ ಹೇಳ್ದೆ. ತಪ್ಪೇನಿದೆ? ತಪ್ಪೇನೂ ಇಲ್ಲಪ್ಪ, ನೀನು ಕರೆಕ್ಟು, ನಾನು ಕರೆಕ್ಟ್ ಇಲ್ಲ. ಲೋ ಬುದ್ಧಿವಂತ, ನಿನ್ನ ಬುದ್ಧಿವಂತಿಕೆಯಿಂದ ನನಗೊಂದು ಹೆಣ್ಣು ನೋಡಿ ಮದುವೆ ಮಾಡಿಸು. ನೋಡಿದ್ಯಾ ಪಲ್ಲವಿ, ನಮ್ಮ ಅಪ್ಪನ್ಗೆ ನಾನು ಹೆಣ್ಣು ನೋಡಿ ಮದುವೆ ಮಾಡ್ಬೇಕಂತೆ. ನೀ ನಮ್ಮ ಅಪ್ಪ ಆಗಿ ಮಗನ ಹತ್ರ ಮಾತಾಡೋ ಮಾತಾ ಇದು? ಪಾಕಡ ನನ್ನ ಮಗ ಕಣೋ. ಕಾಲಕ್ಕೆ ತಪ್ಪಿಸ್ಕೊಂಡ್ರೆ ಕೈಗಾಗ್ತೀಯ, ಕೈ ತಪ್ಪಿಸ್ಕೊಂಡ್ರೆ ಕಾಲ್ಗಾಗ್ತೀಯ. ಅಲ್ಲ ಕಣೋ ನನ್ನ ಮಗನೇ, ಇಷ್ಟೆಲ್ಲ ಬುದ್ಧಿ ಹೇಳಿದನು, ನೀನು ಯಾಕೆ ನನಗೊಂದು ಮದುವೆ ಮಾಡಬಾರ್ದು? ಯಾರ ಹತ್ರ ಹೋಗಿ ನಮ್ಮ ಅಪ್ಪನ್ಗೆ ಹೆಣ್ ಕೊಡಿ ಅಂತ ಕೇಳಿದ್ರೆ ಇವತ್ ಬಿತ್ತಲ್ಲ ನಿನ್ಗೆ ಓದೆ, ಅದು ನನಗ್ ಬೀಳುತ್ತೆ ಅಷ್ಟೇ. ತಿನ್ನೋ ನನ್ನ ಮಗನೇ, ನಿನಗೋಸ್ಕರ ನಾನು ಒದೆ ತಿಂದ್ಮೇಲೆ ನನಗೋಸ್ಕರ ನೀನು ಒದೆ ತಿಂದ್ರೆ ತಪ್ಪೇನಿದೆ? ಏನು ನನ್ಗೋಸ್ಕರ ಒದೆ ತಿಂದ್ಯಾ? ನಾನೇನಾದ್ರು ಹೇಳಿದ್ನ ಮದುವೆ ಮಾಡ್ಕೋ ಅಂತ? ನೀನು ಹೇಳಲಿಲ್ಲಪ್ಪ, ನೀನು ಹೇಳಲಿಲ್ಲ. ಈ ನಿನ್ನ ತಂದೆ ಹೃದಯ ಹೇಳ್ತಾ ಇತ್ತು. ನಿನ್ನ ಮಗ ಎಷ್ಟು ದಿನ ಕಂಡರ ಮನೆಯಲ್ಲಿ ತಿನ್ಕೊಂಡು ಅನಾಥನಾಗಿರ್ತಾನೆ, ಆ ಮಗುಗೆ ಒಂದು ತಾಯಿ ತಂದು ಕೊಡಕ್ಕಾಗಲ್ವಾ ಅಂತ ಈ ನನ್ನ ಹೃದಯಕ್ಕೆ ಚುಚ್ಚಿ ಚುಚ್ಚಿ ಹೇಳ್ತಿತ್ತು. ಇದರಲ್ಲಿ ನನ್ನ ಸ್ವಾತಂತ್ರ್ಯ ಏನೂ ಇಲ್ಲ ಕಣು, ಎಲ್ಲ ನಿನ್ನ ಒಳ್ಳೇದಕ್ಕೋಸ್ಕರ ಕಣಪ್ಪ, ನಿನ್ನ ಒಳ್ಳೇದಕ್ಕೋಸ್ಕರ. ಓಹೋ, ಈ ಮಗನ ಮೇಲೆ ಇಷ್ಟೊಂದು ಅಕ್ರೆ ಯಾವಾಗ ಬಂತು? ಕೇಳಿದ್ಯಾ ಪಲ್ಲವಿ ನಮ್ಮ ಅಪ್ಪನ ಮಾತನ್ನ? ಅಕ್ರೆಯಿಂದ ಸಕ್ಕರೆ ತಿನ್ಸಿದ್ಕೆ ನೀನು ಕೊಕ್ರೆ ತರ ಬೆಳೆದಿದ್ದು, ಇಲ್ಲ ಅಂದ್ರೆ ಬೆಳೆದು ಬಿಡ್ತಿದ್ದ. ನಾನು ಯಾಕೆ ಬೆಳೆದೆ ದೊಡ್ಡವನಾದೆ ಅಂತ ನಿನ್ಗಿಂತ ಚೆನ್ನಾಗಿ ನನಗೆ ಈ ಅಕ್ಕಪಕ್ಕದ ಮನೆಯವ್ರಿಗೆ ಗೊತ್ತು. ಅದೆಲ್ಲ ನನಗೆ ಗೊತ್ತಿಲ್ಲ. ಈಗ ನನಗೊಂದು ಹೆಣ್ಣು ನೋಡ್ತೀಯೋ ಇಲ್ವೋ? ಏನ್ ಅಂಕಲ್ ಹೀಗೆ ಮಾತಾಡ್ತಾ ಇದ್ದೀರಾ? ಇವನು ಈ ವಯಸ್ಸಿನಲ್ಲಿ ಯಾರ ಹತ್ರನಾದ್ರೂ ಹೋಗಿ ನಮ್ಮ ಅಪ್ಪಂಗೆ ಹೆಣ್ಣು ಕೊಡಿ ಅಂತ ಕೇಳಕ್ಕಾಗತ್ತಾ? ಕೇಳಕ್ಕಾಗತ್ತಮ್ಮ, ಯಾಕೆ ಕೇಳಕ್ಕಾಗಲ್ಲ? ಸುತ್ತಮುತ್ತ ಇರೋರಿಗೆಲ್ಲ ಇವ್ ನೋಡಿದ್ರೆ ಅಕ್ರೆ ಪ್ರೀತಿ ಕೇಳ್ತಾರೆ. ಈ ಸುತ್ತಮುತ್ತ ಇರೋರು ಅಂದ್ರೆ ನಿಮ್ಮ ಉದ್ದೇಶ ಯಾರನ್ನ ಕೇಳ್ಬೇಕು ಅಂತ? ಯಾರ ಹತ್ರ ಅಂದ್ರೆ ಸುಶೀಲಮ್ಮನ ಹತ್ರ.